ಪಬ್ಲಿಕ್ ಫಸ್ಟ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಜೇಂದ್ರ. ವೀಕ್ಷಕರೇ, ನೋಡಿ, ಹೇಳಿ ಕೇಳಿ ಮೊದಲೇ ಬರಪೀಡಿತ ತಾಲೂಕು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕು. ಈಗಾಗಲೇ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಬಂದಂತ ಅಧಿಕಾರಿಗಳ ಮೇಲೆ ಜನ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಅನ್ನ ಹೇಳ್ತಾ ಇದ್ರು, ಬೇಸತ್ತೋಗಿದ್ರು ಅಂತಾನೆ ಹೇಳ್ಬೋದು. ಆದ್ರೆ ಇದೆಲ್ಲವುದನ್ನ ಮೀರಿ ಈ ರೀತಿನೂ ಕೆಲಸ ಮಾಡಬಹುದಾ ಅಧಿಕಾರಿಯಾಗಿ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ದೆ ತಹಶೀಲ್ದಾರ್ ಮಮತಾ. ಹೌದು, ಬಹಳಷ್ಟು ಜನ ಇವರು ತಹಶೀಲ್ದಾರ್ ಆಗಿ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಒಂದು ಚಾರ್ಜ್ ಅನ್ನ ವಹಿಸ್ಕೊಳ್ಬೇಕಾದಂತ ಸಂದರ್ಭದಲ್ಲಿ ಇವರು ಯಾವ ರೀತಿಯಾಗಿ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಕೆಲಸ ಮಾಡ್ತಾರೆ, ಕಾರ್ಯವೈಖರಿ ಮಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಜನರ ಒಂದು ಕುತೂಹಲ ಆಗಿತ್ತು. ಮೊದಲೇ ಇವರು ಶಿರಾದಲ್ಲಿ ಕೆಲಸ ಮಾಡಿದ್ರು, ಹಾಗೆ ಗುಬ್ಬಿಯಲ್ಲಿ ಕೆಲಸ ಮಾಡಿದ್ರು, ಹಾಗೆ ಬೇಲೂರಿನಲ್ಲಿ ಕೆಲಸ ಮಾಡಿದ್ರು. ಇಲ್ಲಿ ಯಾವ ರೀತಿಯಾಗಿ ಚಿಕ್ಕನಾಯಕನಹಳ್ಳಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು, ಯಾಕೆಂದ್ರೆ ಇಡೀ ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿಯ ಒಂದು ವ್ಯವಸ್ಥೆ ಎಷ್ಟು ಮಟ್ಟಿಗೆ ಹಾಳಾಗಿತ್ತು ಅಂದ್ರೆ ನೀವು ಗಮನಿಸಬಹುದು. ನಕಲಿ ಸಾಗುವಳಿ ಚೀಟಿಯ ವಿಚಾರ ಆಗಿರ್ಬೋದು, ಕೆಲವು ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾಗಿರ್ಬೋದು, FIR ಗಳಾಗಿದ್ದಾಗಿರ್ಬೋದು, ಇದೆಲ್ಲವುದರ ನಡುವೆ ಈ ಒಂದು ತಹಶೀಲ್ದಾರ್ ಮಮತಾ ಅವರು ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಬಂದಂತ ಸಂದರ್ಭದಲ್ಲಿ ಅಷ್ಟು ಸುಲಭವಾಗಿ ಕಾರ್ಯನಿರ್ವಹಿಸುವಂತ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಯಾವುದೇ ರೀತಿಯಾಗೂ ಕೂಡ ಒಂದು ಮಾರ್ಗಗಳು ಸಿಗ್ತಾ ಇರಲಿಲ್ಲ. ಆದ್ರೆ ನೋಡಿ, ಜನಗಳು ಒಂದು ರೀತಿಯಾಗಿ ಅಧಿಕಾರಿಗಳನ್ನ ಏನಾದ್ರು ಮೆಚ್ಕೊಂಡ್ರೆ, ಅಧಿಕಾರಿಗಳನ್ನ ಜನಸ್ನೇಹಿ ಆಡಳಿತ ಏನಾದ್ರು ಮಾಡಿದ್ರೆ ಅವರಿಗೆ ಜನಗಳು ಯಾವ ರೀತಿಯಾಗಿ ಕೈ ಹಿಡಿತಾರೆ ಅಂದ್ರೆ ಈ ತಹಶೀಲ್ದಾರ್ ಮಮತಾ ಅವ್ರಿಗೆ ಇದೊಂದು ದೊಡ್ಡ ಉದಾಹರಣೆ ಅಂತಾನೆ ಹೇಳ್ಬೋದು. ಬಂದಂತ ಒಂದು ಕೆಲಸ ಕಾರ್ಯಗಳನ್ನ ಅಷ್ಟೇ ಪ್ರಾಮಾಣಿಕವಾಗಿ, ಅಷ್ಟೇ ನಿಷ್ಠೆಯಿಂದ ಕಾರ್ಯನಿರ್ವಹಿಸ್ತಾ ಬಡವರಿಗೆ ಹತ್ತಿರದಿಂದ ಸಿಕ್ಕಿ ಅವರ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಕೇಳುವಂತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿನ್ನೆ ಒಂದು ನಡೆದಂತ ಒಂದು ಘಟನೆ ಎಲ್ರಿಗೂ ಕೂಡ ಜನಪ್ರಿಯತೆ ಆಗಿರುವಂತದ್ದು. ಏನಪ್ಪಾ ಅಂದ್ರೆ, ಉಳಿಯಾರು ಹೋಬಳಿಯ ಒಂದು ಬೇಲೂರು ಗೊಲ್ರಟ್ಟಿಯಲ್ಲಿ ಆ ಒಂದು ಸಮೀಪದಲ್ಲಿ ಒಂದು ಸಿಡಿಲು ಬಡಿದು ಒಬ್ಬ ಬಡ ರೈತನ ಒಂದು 12 ಕುರಿಗಳಾಗಿರ್ಬೋದು, ಆ ಬಡ ರೈತನಿಗೂ ಕೂಡ ಏಟಾಗಿ ಸಿಡಿಲಿಂದ ಬಹಳಷ್ಟು ಅನಾಹುತ ಆಗಿತ್ತು. ಆದ್ರೆ 24 ಗಂಟೆ ಒಳಗೆ ಆ ಬಡ ರೈತನಿಗೆ ಒಂದು ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಚೆಕ್ ವಿತರಣೆ ಮಾಡ್ತಾರೆ. ಇನ್ನೂ ಮುಖ್ಯವಾದಂತ ವಿಚಾರ ಏನಪ್ಪಾ ಅಂದ್ರೆ, ತಹಶೀಲ್ದಾರ್ ಮಮತಾ ಅವರೇ ಸ್ವತಃ ಆಂಬುಲೆನ್ಸ್ ಬರೋದು ತಡವಾಗಿದ್ದಕ್ಕೆ ಆ ರೈತನನ್ನ ಸ್ವತಃ ತನ್ನ ಜೀಪಿನಲ್ಲೇ ಕರ್ಕೊಂಡ್ಬಂದು ಚಿಕ್ಕನಾಯಕನಹಳ್ಳಿ ತಾಲೂಕು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅವರ ಯೋಗಕ್ಷೇಮವನ್ನ ನೋಡ್ಕೊಳ್ತಾರೆ. ಇದು ಬೇಕಾಗಿತ್ತು ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಅನ್ನುವಂಥದ್ದು. ಇವರ ಒಂದು ಪ್ರಾಮಾಣಿಕ ನಿಷ್ಠಾ ಕಾರ್ಯಕ್ಕೆ ಎಷ್ಟು ಮಟ್ಟಿಗೆ ಜನಗಳು ಒಂದು ವಿಶ್ವಾಸವನ್ನ, ಜನಗಳು ಎಷ್ಟು ಮಟ್ಟಿಗೆ ಇಷ್ಟಪಟ್ಟಿದ್ದಾರೆ ಅಂದ್ರೆ, ಜನಗಳು ಎಲ್ಲರೂ ಕೂಡ ಅವರವರ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರ ಫೋಟೋಗಳನ್ನ ಹಾಕೊಂಡು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದು ಬೇಕಾದಂತ ಆಡಳಿತ ಅನ್ನುವಂಥದ್ದು. ಏನೇ ಆಗ್ಲಿ, ಚಿಕ್ಕನಾಯಕನಹಳ್ಳಿ ತಾಲೂಕು ಬರಪೀಡಿತ ತಾಲೂಕು, ಇಂಥ ಅಧಿಕಾರಿಗಳನ್ನ ಉಳಿಸ್ಕೊಳ್ಬೇಕು. ಇವರ ಕಾರ್ಯವೈಖರಿಗೆ ಎಲ್ಲರೂ ಕೂಡ ಬೆಂಬಲ ಕೊಡಬೇಕು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅಧಿಕಾರಿ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರಿಗೆ ಪ್ರೋತ್ಸಾಹಿಸುವಂತದ್ದು ಎಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ತೆ. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.